Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಹಾಗೂ ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ಒಂದು ವೇಳೆ ನೀವೇನಾದ್ರೂ ಇದನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ಅಡ್ರೆಸ್ ಅಂದ್ರೆ ವಿಳಾಸವನ್ನ ಕಳಿಸ್ಕೊಡಿ. ಈ ಪುಸ್ತಕವನ್ನ ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ನಿಮ್ಗೆ ತಲುಪಿಸ್ತೀನಿ. ಅಕ್ಟೋಬರ್ 3ನೇ ತಾರೀಕು ನಡೆದಂತಹ PSI ಪರೀಕ್ಷೆಯಲ್ಲಿ ಪೇಪರ್ 1ನ ಒಂದು ಟ್ರಾನ್ಸ್ಲೇಷನ್ ಪ್ರಶ್ನೆ ಈ ರೀತಿಯಲ್ಲಿತ್ತು. ಇವತ್ತಿನ ಸೆಷನ್ ಅಲ್ಲಿ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅನ್ನ ಹೇಗೆ ಕೊಟ್ಟಿದ್ರು, ಯಾವ ರೀತಿ ಮಾಡಬಹುದು ಅಂತ ನಾನು ಈ ವಿಡಿಯೋಲಿ ಹೇಳ್ತೀನಿ. ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ, ಇವತ್ ನಾನು ನಿಮ್ ಜೊತೆ ಈ ಟ್ರಾನ್ಸ್ಲೇಷನ್ ಡಿಸ್ಕಸ್ ಮಾಡ್ತೀನಿ, ಇದೇ ಫೈನಲ್ ಆನ್ಸರ್ ಅಲ್ಲ. ಯಾಕೆ ಅಂದ್ರೆ ಟ್ರಾನ್ಸ್ಲೇಷನ್ ಪ್ರಿಸಿ ಎಸ್ಸೆನ ಯಾರು ಯಾವ ರೀತಿಯಲ್ಲಿ ಬೇಕಾದ್ರೂ ಬರಿಬಹುದು, ಈ ರೀತಿಯಲ್ಲೂ ಮಾಡಬಹುದು ಟ್ರಾನ್ಸ್ಲೇಷನ್ ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಇದೇ ಯಾವ ಒಂದು ಫೈನಲ್ ಆನ್ಸರ್ ಕೂಡ ಆಗಿರೋದಿಲ್ಲ. ಅರ್ಥ ಆಗ್ತಿದ್ಯಾ? ಇಟ್ಸ್ ಜಸ್ಟ್ ಅ ಡಿಸ್ಕಷನ್. ಅದು ಸ್ಟೂಡೆಂಟ್ಸ್ ಗಳ ಒತ್ತಾಯದ ಮೇರೆಗೆ ಈ ರೀತಿಯಾದಂತಹ ಒಂದು ಸಣ್ಣ ಡಿಸ್ಕಷನ್ ಅನ್ನ ಮಾಡ್ತಾ ಇರೋದು. ಇದನ್ನ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುನ್ನನೇ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದು ಒಂದು ರೀತಿಯಾದಂತಹ ಡಿಸ್ಕಷನ್ ಅಷ್ಟೇ, ಫೈನಲ್ ಆನ್ಸರ್ ಅಲ್ಲ. ಕ್ಲಿಯರಾ? ಓಕೆ, ಮುಂದಕ್ಕೆ ಹೋಗೋಣ. ಹೀಗಿತ್ತು 6 ವಾಕ್ಯಗಳಿತ್ತು ನಿಮ್ಗೆ ಕೊಟ್ಟಂತಹ ಪ್ರಶ್ನೆಯಲ್ಲಿ. ಐ ಹೋಪ್ ನೀವು ಈ ಪ್ರಶ್ನೆಯನ್ನ ಓದಿರ್ತೀರಾ. ಓದಿಲ್ಲ ಅಂತಿದ್ದಲ್ಲಿ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಯನ್ನ ಒಮ್ಮೆ ಓದಿ. ಮೊದಲನೇ ವಾಕ್ಯ ಹೀಗಿದೆ: ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಅಥವಾ ತೊಂದರೆಯುಂಟು ಮಾಡುವ ಸ್ವಾಭಾವಿಕ ಪರಿಸರಕ್ಕೆ ಹಾನಿಯುಂಟು ಮಾಡುವ ರಾಸಾಯನಿಕಗಳು, ಸೂಕ್ಷ್ಮ ಕಣಗಳ ವಸ್ತು ಅಥವಾ ಜೈವಿಕ ಸಾಮಗ್ರಿಗಳು ಭೂಮಿಯ ವಾತಾವರಣಕ್ಕೆ ಸೇರಿಕೊಳ್ಳುವುದಕ್ಕೆ ವಾಯು ಮಾಲಿನ್ಯ ಎಂದು ಹೆಸರು. ಅಂದ್ರೆ ವಾಯು ಮಾಲಿನ್ಯ, ಇದಕ್ಕೆ ಯಾಕ ಹೆಸರನ್ನ ಇಟ್ಟಿದ್ದಾರೆ ಅಂತ ನಿಮ್ಗೆ ಇಲ್ಲಿ ಅದ್ರ ಬಗ್ಗೆ ಹೇಳಿದ್ದಾರೆ. ಏನೇನ್ ಹಾನಿ ಉಂಟು ಮಾಡುತ್ತೆ, ಏನೇನ್ ತೊಂದರೆ ಉಂಟು ಮಾಡುತ್ತೆ, ಯಾವುದಕ್ಕೆ ಉಂಟು ಮಾಡುತ್ತೆ, ಹೇಗ್ ಉಂಟು ಮಾಡುತ್ತೆ ಅಂತ ಇಲ್ಲಿ ಹೇಳಿರೋದು. ಮೊದಲನೇದಾಗಿ ಒಕ್ಯಾಬ್ಯುಲರಿಯನ್ನ ಬರಿಬೇಕಾಗತ್ತೆ. ಇಲ್ಲಿ ಬರೆಯುವಂತಹ ಒಕ್ಯಾಬ್ಯುಲರಿ ಇದೇ ತಗೊಳ್ಬೇಕು ಅಂತಿಲ್ಲ, ಸಮಾನಾರ್ಥಕ ಪದ ಬೇರೆ ಗೊತ್ತಿದ್ರೆ ನೀವು ತಗೊಳ್ಬಹುದು. ನನಗೆ ಗೊತ್ತಿರುವಂತಹ ಪದಗಳನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಮನುಷ್ಯರಿಗೆ ಅಂತ ಹೇಳಿದ್ದಾರೆ, ಇದನ್ನ ಹ್ಯೂಮನ್ ಅಂತ ತಗೊಳ್ಳೋಣ, ಅಥವಾ ಆರ್ ಇತರೆ ಅದರ್ ಅಂತ ತಗೊಳ್ಬಹುದು. ಜೀವಿಗಳಿಗೆ ಇದನ್ನ ನಾನು ಆರ್ಗ್ಯಾನಿಸಮ್ಸ್ ಅಂತ ತಗೊಳ್ತಾ ಇದ್ದೀನಿ. ಹಾನಿ ಹಾರ್ಮ್ ಅಂತ ತಗೊಳ್ಬಹುದು, ಅಥವಾ ಆರ್ ತೊಂದರೆ ಅಂತ ಹೇಳಿದ್ದಾರೆ. ತೊಂದರೆ ಅನ್ನೋದನ್ನ ಪ್ರಾಬ್ಲಮ್ ಅಂತನಾದ್ರೂ ತಗೊಳ್ಳಿ, ಅಥವಾ ಕೆಲವೊಮ್ಮೆ ಇದು ಡ್ಯಾಮೇಜ್ ಅಂತ ಕೂಡ ತಗೊಳ್ಬಹುದು. ರೇರ್ ಕೇಸಲ್ಲಿ ಡ್ಯಾಮೇಜ್ ಅಂತ ತಗೊಳ್ಬಹುದು, ಜನರಲ್ ಕೇಸಲ್ಲಿ ಪ್ರಾಬ್ಲಮ್ ಅಂತ ತಗೊಳ್ಬಹುದಿನ. ತೊಂದರೆಯುಂಟು ಮಾಡುವ ಅಂತ ಹೇಳಿದ್ದಾರೆ, ಇದ್ರ ಅರ್ಥ ಮಾಡುತ್ತೆ ತೊಂದರೆಯನ್ನ ಅಂತ. ಸೊ ಹಾಗಾಗಿ ಜೊತೆಲೆ ತಗೊಳ್ತೀವಿ, ಸಪರೇಟ್ ಆಗೇನ್ ಬರೆಯೋದಿಲ್ಲ. ಸ್ವಾಭಾವಿಕ ಪರಿಸರಕ್ಕೆ ಅಂತ ಹೇಳಿದ್ದಾರೆ. ಸ್ವಾಭಾವಿಕ ನ್ಯಾಚುರಲ್ ಪರಿಸರಕ್ಕೆ ಎನ್ವಿರಾನ್ಮೆಂಟ್ ಅಂತ ತಗೊಳ್ಳೋಣ. ಹಾನಿಯುಂಟು ಮಾಡುವ ಮತ್ತೊಮ್ಮೆ ಹಾರ್ಮ್ ಅಂತ ತಗೊಳ್ಬಹುದು. ರಾಸಾಯನಿಕಗಳು ಕೆಮಿಕಲ್ಸ್, ಸೂಕ್ಷ್ಮ ಕಣಗಳ ಅಂತ ಕೊಟ್ಟಿದ್ದಾರೆ, ಸೂಕ್ಷ್ಮ ಕಣಗಳ ವಸ್ತು ಅಂತ. ನಾನು ಇದನ್ನ ಫೈನ್ ಪಾರ್ಟಿಕಲ್ಸ್ ಅಂತ ತಗೊಳ್ತಾ ಇದ್ದೀನಿ. ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ. ವಸ್ತು ಥಿಂಗ್ ಅಂತ ತಗೊಂಡಿದ್ದೀನಿ, ಅಥವಾ ಆರ್ ಜೈವಿಕ ಸಾಮಗ್ರಿಗಳು, ಬಯೋಲಾಜಿಕಲ್ ಸಾಮಗ್ರಿಗಳು ಅಂತ ಹೇಳಿದ್ದಾರೆ, ಮೆಟೀರಿಯಲ್ಸ್ ಅಂತ ತಗೊಳ್ಬಹುದು. ಭೂಮಿಯ ಅರ್ತ್, ವಾತಾವರಣ ಅಟ್ಮಾಸ್ಫಿಯರ್ ಅಂತ ತಗೊಳ್ಳೋಣ. ಸೇರಿಕೊಳ್ಳುವುದಕ್ಕೆ, ಸೇರ್ಕೊಳ್ಳೋದು ಅಂತಂದ್ರೆ ಜೊತೆಗೂಡೋದು, ಜಾಯಿನ್ ಆಗೋದು, ಅಥವಾ ಒಂದ್ ಕಡೆ ಬರೋದು ಅಂತ. ಅದನ್ನ ಇಂಗ್ಲಿಷ್ ನಲ್ಲಿ ಅಕ್ಯುಮಿಲೇಟ್ ಅಂತ ಹೇಳ್ತೀವಿ. ಬರೆಯೋಣ, ಅಕ್ಯುಮಲೇಟ್. ಓಕೆ. ವಾಯು ಮಾಲಿನ್ಯ, ವಾಯು ಏರ್, ಮಾಲಿನ್ಯ ಪಲ್ಯೂಷನ್ ಎಂದು ಹೆಸರು, ನೇಮ್ ಅಂತ ತಗೊಳ್ಬಹುದು. ಹಿಯರ್ ವಿ ಆರ್ ಡನ್ ವಿತ್ ಒಕ್ಯಾಬ್ಯುಲರಿ. ಏನ್ ಹೇಳ್ತಾ ಇದ್ದಾರೆ, ಒಂದರ ಡೆಫಿನೇಷನ್ ಅನ್ನ ಇಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಏನದು ವಿಷಯ? ಏರ್ ಪಲ್ಯೂಷನ್. ಏರ್ ಪಲ್ಯೂಷನ್ ಅನ್ನ ಏನಂತ ಹೆಸರಿಸಲಾಗಿದೆ ಅಂತೆ?
ಸೇರಿಸುವಂಥದ್ದು, ಅಕ್ಯುಮಿಲೇಟ್ ಮಾಡುವಂಥದ್ದು. ಏನನ್ನ? ಕೆಮಿಕಲ್ಸ್ ಇರಬಹುದು, ಫೈನ್ ಪಾರ್ಟಿಕಲ್ಸ್ ಇರಬಹುದು, ಅಥವಾ ಬಯೋಲಾಜಿಕಲ್ ಮೆಟೀರಿಯಲ್ಸ್ ಏನಿರುತ್ತೆ, ಇದು ಭೂಮಿಯಲ್ಲಿರುವಂತಹ ಅಟ್ಮಾಸ್ಫಿಯರ್ ನ ಹಾರ್ಮ್ ಮಾಡುತ್ತೆ. ಹಾಗೂ ಇದು ಭೂಮಿಯಲ್ಲಿ ಇನ್ನೇನಿರುತ್ತೆ, ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಹಾಗೂ ಆ ಎನ್ವಿರಾನ್ಮೆಂಟ್ ಅಲ್ಲಿ ಹ್ಯೂಮನ್ ಅಥವಾ ಬೇರೆ ಆರ್ಗ್ಯಾನಿಸಮ್ಸ್ ಇರ್ತವೆ. ಇವಕ್ಕೆಲ್ಲಕ್ಕೂ ಕೂಡ ಅದೇನ್ ಮಾಡುತ್ತೆ ಅಂತಂದ್ರೆ ಹಾರ್ಮ್ ಉಂಟು ಮಾಡುತ್ತೆ. ಇವೆಲ್ಲಕ್ಕೂ ಕೂಡ ಏನ್ ಮಾಡುತ್ತದು ಅಂತಂದ್ರೆ ಹಾನಿ ಉಂಟು ಮಾಡುತ್ತೆ, ಹಾರ್ಮ್ ಮಾಡುತ್ತೆ. ಇದನ್ನ ಹೇಳ್ತಾ ಇರೋದು. ಸೊ ಈ ರೀತಿಯಲ್ಲಿ ಹಾರ್ಮ್ ಮಾಡುತ್ತಲ್ಲ, ಇದನ್ನೇನಂತ ಹೇಳ್ತಾರೆ? ಏರ್ ಪೊಲ್ಯೂಷನ್ ಅಂತ ಹೇಳ್ತಾರೆ. ಬರೆಯೋದು ಹೇಗೆ? ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿನ ವಿಷಯವೇ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಈಸ್, ಹೀಗೆ ತಗೊಳ್ಬೇಕು. ನೇಮ್ ಅಂತ ತಗೊಂಡಿದ್ದೀನಿ, ಇಲ್ಲಿ ತಗೊಳ್ಳಲ್ವಾ? ಏರ್ ಪೊಲ್ಯೂಷನ್ ಈಸ್ ನೇಮ್ಡ್ ಆಸ್, ಆ ರೀತಿಯಲ್ಲಾದ್ರೂ ತಗೊಳ್ಬಹುದು. ಅಥವಾ ಅಂದ್ರೆ ಅಂತ ಇಲ್ಲಿ ಏನ್ ಹೇಳ್ತಾ ಇರೋದಲ್ವಾ? ಸೊ ಹಂಗಾಗಿ ಇದನ್ನ ಈಸ್ ಅಂತ ತಗೊಂಡಿದ್ದೀನಿ. ಏನು ವ್ಯತ್ಯಾಸ ಇಲ್ಲ, ಈ ರೀತಿಯಲ್ಲೂ ತಗೊಳ್ಬಹುದು. ಏನಂತೆ? ಹಾಗಂದ್ರೆ ಸೇರ್ಸ್ಕೊಳ್ಳುತ್ತಂತೆ ಅದು. ಹಾಗಾಗಿ ಇದೇ ನಮ್ಮ ಕ್ರಿಯಾಪದ. ನೋಡಿ, ಇದು ನಮ್ಮ ವಿಷಯ, ಇದು ನಮ್ಮ ಕ್ರಿಯಾಪದ. ಬರಿತಾ ಇದ್ದೀನಿ. ಏರ್ ಪೊಲ್ಯೂಷನ್ ಏನ್ ಮಾಡುತ್ತೆ? ಏರ್ ಪೊಲ್ಯೂಷನ್ ಈಸ್ ದ ಅಕ್ಯುಮಿಲೇಷನ್ ಆಫ್, ಯಾವುದನ್ನೆಲ್ಲ ಸೇರಿಸುತ್ತಂತೆ ಇದು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಾಸಾಯನಿಕಗಳಿರಬಹುದು, ಸೂಕ್ಷ್ಮ ಕಣಗಳು, ಅಥವಾ ಜೈವಿಕ ಸಾಮಗ್ರಿಗಳು. ಸೊ ಇವನ್ನೆಲ್ಲ ಸೇರಿಸಿ ಹಾರ್ಮ್ ಮಾಡುತ್ತೆ. ಬರಿತಾ ಇದ್ದೀನಿ. ಕೆಮಿಕಲ್ಸ್, ಫೈನ್ ಪಾರ್ಟಿಕಲ್ ಥಿಂಗ್, ಇನ್ನೊಂದೇನು? ಆರ್ ಬಯೋಲಾಜಿಕಲ್ ಮೆಟೀರಿಯಲ್ಸ್. ಎಲ್ಲಿ ಇದನ್ನೆಲ್ಲ ಇದು ಅಕ್ಯುಮಿಲೇಟ್ ಮಾಡೋದು? ಏನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಭೂಮಿಯ ವಾತಾವರಣಕ್ಕೆ. ಅದನ್ನ ಬರಿತಾ ಇದ್ದೀನಿ. ಇನ್ ದ ಅರ್ಥ್ಸ್ ಅಟ್ಮಾಸ್ಫಿಯರ್, ಇನ್ ದ ಅರ್ಥ್ಸ್ ಅಟ್ಮಾಸ್ಫಿಯರ್, ಭೂಮಿಯ ವಾತಾವರಣದಲ್ಲಿ. ಓಕೆ, ಅದಾದ್ಮೇಲೆ ಏನಾಗುತ್ತೆ? ಅದೆಲ್ಲ ಸೇರ್ಕೊಂಡು ಭೂಮಿಯ ವಾತಾವರಣದಲ್ಲಿ ಎಲ್ರಿಗೂ ಕೂಡ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದನ್ನೇ ಬರಿತಾ ಇದ್ದೀನಿ. ವಿಚ್ ಹಾರ್ಮ್ಸ್ ಅಥವಾ ಡ್ಯಾಮೇಜಸ್, ಏನನ್ನ? ದ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಏನನ್ನ ಹಾಳು ಮಾಡುತ್ತೆ ಅದು? ನ್ಯಾಚುರಲ್ ಎನ್ವಿರಾನ್ಮೆಂಟ್. ಈ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾರ್ಯಾರು ಇರ್ತಾರೆ? ಹ್ಯೂಮನ್ಸ್ ಇರಬಹುದು ಅಥವಾ ಅದರ್ ಆರ್ಗ್ಯಾನಿಸಮ್ಸ್. ಅದನ್ನ ಬರಿತಾ ಇದ್ದೀನಿ. ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತನಾದ್ರೂ ತಗೊಳ್ಳಿ, ಹ್ಯೂಮನ್ ಅಂತನಾದ್ರೂ ತಗೊಳ್ಳಿ. ಹ್ಯೂಮನ್ ಬೀಯಿಂಗ್ಸ್ ಆರ್ ಅದರ್ ಆರ್ಗ್ಯಾನಿಸಮ್ಸ್. ನೋಡಿ, ಈ ರೀತಿಯಲ್ಲಿ ವಾಕ್ಯ ರಚನೆಯನ್ನ ಮಾಡಲಾಗಿದೆ. ಇಲ್ಲಿ ಏರ್ ಪೊಲ್ಯೂಷನ್ ಅಂದ್ರೇನು ಅಂತ ಹೇಳಿದ್ವಿ. ಹಾಗಾಗಿ ಇದೇ ನಮ್ಮ ವಿಷಯವಾಯ್ತು. ಅದು ಯಾವ ಕ್ರಿಯೆನ ನಡೆಸುತ್ತೆ? ಸೇರಿಸುವಂತ ಕ್ರಿಯೆ. ಅದನ್ನ ಅಕ್ಯುಮಿಲೇಷನ್ ಅಂತ ಬರ್ದಿದ್ದೀನಿ. ಏನನ್ನ, ಎಲ್ಲಿ, ಇದರಿಂದ ಏನಾಗತ್ತೆ, ಇಷ್ಟು ಕೂಡ ನಮ್ಮ ಆಬ್ಜೆಕ್ಟ್ ರೈಟಿಂಗ್ ನಲ್ಲಿ ತಗೊಳ್ಳಲಾಗಿದೆ. ಹೀಗೆ ನಾನು ಇಲ್ಲಿ ಕೊಟ್ಟಿದ್ದಂತಹ ಪ್ಯಾರಾಗ್ರಾಫ್ ನ ಮೊದಲನೇ ವಾಕ್ಯವನ್ನ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನುವಂತಹ ಒಂದು ಫಾರ್ಮುಲಾನ ಬಳಸಿ ವಾಕ್ಯ ರಚನೆನ ಮಾಡಿದ್ದೀನಿ. ಇಸ್ ದಿಸ್ ಕ್ಲಿಯರ್? ಓಕೆ. ಎರಡನೇ ವಾಕ್ಯ ಹೀಗಿದೆ. ವಾತಾವರಣ ಅಂತ ಕೊಟ್ಟಿದ್ದಾರೆ. ಇದನ್ನ ಆಸ್ ಯೂಶುವಲ್ ಅಟ್ಮಾಸ್ಫಿಯರ್. ಓಕೆ, ಒಂದು ಅಂತನಾದ್ರೂ ತಗೊಳ್ಬಹುದು, ದ ಅಂತನಾದ್ರೂ ತಗೊಳ್ಬಹುದು, ಆನ್ ಅಂತನಾದ್ರೂ ತಗೊಳ್ಬಹುದು. ಸಂಕೀರ್ಣ ಅಂತ ಹೇಳಿದ್ದಾರೆ, ಕಾಂಪ್ಲೆಕ್ಸ್. ಚಲನಶೀಲ ಅಂತ ಕೊಟ್ಟಿದ್ದಾರೆ, ಡೈನಮಿಕ್ ಅಂತ ತಗೊಳ್ತಾ ಇದ್ದೀನಿ. ಅಂದ್ರೆ ಮೂವ್ಮೆಂಟ್ ಮಾಡುವಂಥದ್ದು ಅಂತ. ಸ್ವಾಭಾವಿಕ, ನ್ಯಾಚುರಲ್. ಅನಿಲ ರೂಪದ, ಅನಿಲ ಗ್ಯಾಸ್, ರೂಪದ ಫಾರ್ಮ್. ವ್ಯವಸ್ಥೆಯಾಗಿದ್ದು, ವ್ಯವಸ್ಥೆ ಸಿಸ್ಟಮ್ ಅಂತ ತಗೊಳ್ತಾ ಇದ್ದೀನಿ. ಭೂಮಿಯ ಅರ್ತ್, ಮೇಲಿನ ಆನ್. ಜೀವಜಾಲ ಅಂತ ಕೊಟ್ಟಿದ್ದಾರೆ. ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ತಗೊಳ್ತಾ ಇದ್ದೀನಿ. ಸಮಾನಾರ್ಥಕ ಪದ ಬೇರೆ ಗೊತ್ತಿದ್ರೆ ತಗೊಳ್ಳಿ. ಪೂರಕವಾಗಿ ನಿಲ್ಲಲು, ಇದನ್ನ ನಾನು ಟು ಸ್ಟ್ಯಾಂಡ್ ಅಂತ ತಗೊಳ್ತಾ ಇದ್ದೀನಿ. ಅದು ಅತ್ಯಂತ ಅಗತ್ಯವಾಗಿರುತ್ತದೆ. ಅತ್ಯಂತ ಅನ್ನೋದನ್ನ ವೆರಿ ಅಂತ ತಗೊಂಡು ಅಗತ್ಯವಾಗಿರುತ್ತದೆ ಅನ್ನೋದನ್ನ ನೆಸೆಸರಿ ಅಂತ ತಗೊಳ್ತಾ ಇದ್ದೀನಿ. ನೀಡ್ ಅಂತ ಕೂಡ ತಗೊಳ್ಬಹುದು. ಸೊ ಇಲ್ಲಿಗೆ ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ? ಹಿಂದಿನ ವಾಕ್ಯದಲ್ಲಿ ಏನ್ ಮಾತಾಡಿದ್ವಿ ನಾವು? ಏರ್ ಪೊಲ್ಯೂಷನ್ ಅಂದ್ರೇನು, ಅದು ಏನ್ ಮಾಡುತ್ತೆ, ಏನನ್ನೆಲ್ಲ ಸೇರಿಸಿ ಏನನ್ನ ಹಾಳು ಮಾಡುತ್ತೆ ಅಂತ ನೋಡಿದ್ವಿ. ಈ ವಾಕ್ಯದಲ್ಲಿ ಏನನ್ನ ನೋಡ್ತಾ ಇದ್ದೀವಿ ಅಂತ ಅಂದ್ರೆ, ಅಟ್ಮಾಸ್ಫಿಯರ್ ಏನಿದೆ ಇದು ಒಂದು ಕಾಂಪ್ಲೆಕ್ಸ್, ಡೈನಾಮಿಕ್, ನ್ಯಾಚುರಲ್ ಗ್ಯಾಸ್ ನ ಸಿಸ್ಟಮ್ ಆಗಿದೆ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಅತ್ಯಂತವಾಗಿ ಯಾರಿಗೆ ಮುಖ್ಯವಾಗಿರೋದು ಅಂತಂದ್ರೆ
ವೆರಿ ನೆಸೆಸರಿ ಫಾರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾಕೆ? ಕಂಪ್ಲೀಟ್ ಆಗಿ ಅದು ಭೂಮಿ ಮೇಲೆ ಇರೋದಕ್ಕೆ. ಬಿಕಾಸ್ ನಾವು ವಾಸವಾಗಿರೋದು ಭೂಮಿಯ ಮೇಲೆ, ಸೊ ನಮಗೆ ಇದು ಬಹಳ ಮುಖ್ಯವಾಗುತ್ತೆ ಅಂತ ಇಲ್ಲಿ ಹೇಳಿರೋದು. 2 ವಾಕ್ಯಗಳಿದೆ. ಒಂದು ವಾತಾವರಣದಲ್ಲಿ ಏನಿದೆ ಅನ್ನೋದು, ಮತ್ತೊಂದು ಭೂಮಿಯ ಮೇಲೆ ಯಾರಿರ್ತಾರೆ ಅನ್ನೋದು. ಮೊದಲನೇದು ಇದು ಬರಿಬೇಕಾಗತ್ತೆ. ಏನಿದು? ಅಟ್ಮಾಸ್ಫಿಯರ್ ಬರಿತಾ ಇದ್ದೀನಿ. ದ ಅಟ್ಮಾಸ್ಫಿಯರ್ ಏನಂತೆ ನೋಡಿ, ಇಲ್ಲೇನಿದೆ, ಸಿ ಇಂದ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ದ ಅನ್ನೋದು ಬೇಡ, ಆನ್ ಅನ್ನೋದು ಬೇಡ. ನಾವು ಅಥವಾ ಎ ಇದನ್ನ ತಗೊಂಡು ಇಲ್ಲಿ ಬರೆಯೋಣ. ದ ಅಟ್ಮಾಸ್ಫಿಯರ್ ಈಸ್ ಏನದು? ಅ ಕಾಂಪ್ಲೆಕ್ಸ್ ಡೈನಮಿಕ್ ನ್ಯಾಚುರಲ್ ಗ್ಯಾಸ್ ಫಾರ್ಮ್ ಸಿಸ್ಟಮ್. ಸೊ ಇದೇನು? ಒಂದು ಸಿಸ್ಟಮ್. ಆ ಸಿಸ್ಟಮ್ ಏನು ಅಂತ ಇಲ್ಲಿ ತಗೊಳ್ಳಲಾಗಿದೆ. ಈಗ ಎರಡನೇದೇನ್ ಹೇಳ್ತಾ ಇದೆ? ಭೂಮಿಯ ಮೇಲಿನ ಜೀವಜಾಲ ಪೂರಕವಾಗಿ ನಿಲ್ಲಲು ಅದು ಅತ್ಯಂತ ಅಗತ್ಯವಿರುತ್ತದೆ. ಏನ್ ಅಗತ್ಯವಿರುತ್ತೆ? ಈ ಸಿಸ್ಟಮ್ ಅಗತ್ಯವಿರುತ್ತೆ. ಯಾರಿಗೆ? ಲಿವಿಂಗ್ ಆರ್ಗ್ಯಾನಿಸಮ್ಗೆ. ಇವರು ಎಲ್ಲಿ ನಿಂತಿರೋದು? ಭೂಮಿಯ ಮೇಲೆ. ಈಗ ಈ ಭಾಗವನ್ನ ಬರಿಬೇಕಾಗತ್ತೆ. ಬರೆಯುವಂತ ಪ್ರಯತ್ನವನ್ನ ಮಾಡೋಣ. ಸಿಸ್ಟಮ್ ವೇರ್ ಇಟ್ ಈಸ್, ನೋಡಿ ಯಾಕೆ ಇಟ್ ಈಸ್ ತಗೊಳ್ತಾ ಇದ್ದೀನಿ? ಅಗತ್ಯವಾಗಿರುತ್ತದೆ. ಸೊ ಒಂದು ಸಿಚುಯೇಷನ್ ಹೇಳ್ತಾ ಇದ್ದಾರೆ, ಅಗತ್ಯ ಇರುತ್ತೆ ಅಂತ. ಆ ಸಿಚುಯೇಷನ್ ಅನ್ನ ತಗೊಳ್ಬೇಕಾಗಿರೋದ್ರಿಂದ ಇಟ್ ಅನ್ನೋದನ್ನ ನಾನು ತಗೊಂಡಿದ್ದೀನಿ. ಇಟ್ ಈಸ್ ವೆರಿ ನೆಸೆಸರಿ. ಇಟ್ ಈಸ್ ವೆರಿ ನೆಸೆಸರಿ. ಯಾವುದಕ್ಕೆ ಇದು ತುಂಬಾ ನೆಸೆಸರಿ ಆಗಿರೋದು? ಯಾರಿಗೆ? ಫಾರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವುದಕ್ಕೆ ಇವ್ರಿಗೆ ನೆಸೆಸರಿ ಆಗಿರೋದು? ಕಂಪ್ಲೀಟ್ ಆಗಿ ನಿಲ್ಲೋದಕ್ಕೆ, ಪೂರಕವಾಗಿ ನಿಲ್ಲೋದಕ್ಕೆ. ಟು ಸ್ಟ್ಯಾಂಡ್ ಕಂಪ್ಲೀಟ್ಲಿ. ಪೂರಕವಾಗಿ ಅನ್ನೋದನ್ನ ನಾನಿಲ್ಲಿ ಕಂಪ್ಲೀಟ್ಲಿ ಅಂತ ತಗೊಂಡಿದ್ದೀನಿ. ಸಪೋಸ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಹಂಗಿದ್ರೆ ನಾನಿಲ್ಲಿ ಬರಿತಾ ಇದ್ದೀನಿ. ಬರ್ಕೊಳ್ಳೋ ಹಂಗಿದ್ರೆ ಬರ್ಕೊಳ್ಳಿ. ನಿಲ್ಲಲು ಅಂತ ಹೇಳಿದ್ದಾರಲ್ವಾ, ಇದನ್ನ ಟು ಸ್ಟ್ಯಾಂಡ್ ಅಂತ ತಗೊಳ್ತೀನಿ. ಓಕೆ, ಟು ಸ್ಟ್ಯಾಂಡ್ ಕಂಪ್ಲೀಟ್ಲಿ. ಎಲ್ಲಿ ನಿಂತ್ಕೊಳ್ಳೋದಕ್ಕೆ? ಆನ್ ಅರ್ತ್. ನೋಡಿ, ಹೀಗೆ ವಾಕ್ಯವನ್ನ ತಗೊಳ್ಳಲಾಗಿದೆ. ಕಂಪ್ಲೀಟ್ ಆಗಿ ಈ ವಾಕ್ಯ ನಮ್ಮ ಫಸ್ಟ್ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ ಭೂಮಿಯ ವಾತಾವರಣವನ್ನ ಮಾತಾಡಿದ್ರು, ಇಲ್ಲಿ ಆ ವಾತಾವರಣದಲ್ಲಿ ಏನಿದೆ, ಯಾರಿಗದು ಉಪಯೋಗ ಆಗುತ್ತೆ ಅಂತ ಇಲ್ಲಿ ಮಾತಾಡಿದ್ರು. ಇದಾಗಿತ್ತು ಎರಡನೇ ವಾಕ್ಯ. ಮೂರನೇ ವಾಕ್ಯ ಹೀಗಿದೆ. ವಾಯು ಮಾಲಿನ್ಯದ ಕಾರಣದಿಂದ ಉಂಟಾಗುವ ವಾಯುಮಂಡಲದ ಬರಿದಾಗುವಿಕೆ ಮಾನವ ಆರೋಗ್ಯ ಅಲ್ಲದೆ ಭೂಮಿಯ ಪರಿಸರ ವ್ಯವಸ್ಥೆಗಳು ಒಂದು ಅಪಾಯವಾಗಿ ಪರಿಣಮಿಸುತ್ತದೆ ಎಂಬುದು ಬಹಳ ಹಿಂದೆಯೇ ಗುರುತಿಸಲಾಗಿದೆ. ಸೊ ಏರ್ ಪೊಲ್ಯೂಷನ್ ಇಂದ ಬರೀ ಒಬ್ಬ ಹ್ಯೂಮನ್ ಬೀಯಿಂಗ್ಗೆ ಕಷ್ಟ ಆಗುತ್ತೆ ಅಥವಾ ಇರೋಂಥ ಎಲ್ರಿಗೂ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನಮ್ಮ ಅರ್ತ್ ನ ಅಟ್ಮಾಸ್ಫಿಯರ್ ಏನಿದೆ, ನಮ್ಮ ಎನ್ವಿರಾನ್ಮೆಂಟ್ ಸಿಸ್ಟಮ್ ಏನಿದೆ, ಕಂಪ್ಲೀಟ್ ಆಗಿ ಅದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಹೀಗಂತ ಬಹಳ ಹಿಂದೆನೆ ಐಡೆಂಟಿಫೈ ಮಾಡಿದ್ರು. ಹೀಗೆ ಹೇಳ್ತಾ ಇದ್ದಾರೆ. ಇದನ್ನ ಈಗ ಬರೆಯೋಣ. ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್ ಕಾರಣದಿಂದ ಅಂತ ಹೇಳಿದ್ದಾರೆ. ಇದನ್ನ ಡ್ಯೂ ಟು ಅಂತ ತಗೊಳ್ತಾ ಇದ್ದೀನಿ. ಉಂಟಾಗುವ ವಾಯುಮಂಡಲದ ಬರಿದಾಗುವಿಕೆ ಅಂತ ಹೇಳಿದ್ದಾರೆ. ಉಂಟಾಗುವ ಅನ್ನೋದನ್ನ ಹ್ಯಾಪನ್ ಅಂತ ತಗೊಳ್ಬಹುದು. ವಾಯುಮಂಡಲ ಇದನ್ನ ಅಟ್ಮಾಸ್ಫಿರಿಕ್ ಅಂತ ತಗೊಳ್ತೀವಿ. ಬರಿದಾಗುವಿಕೆ ಡ್ರೇನ್. ಮಾನವ ಆರೋಗ್ಯದ ಅಂತ ಹೇಳಿದ್ದಾರೆ. ಹ್ಯೂಮನ್ ಹೆಲ್ತ್ ಅಲ್ಲದೆ ನಾಟ್ ಓನ್ಲಿ ಹೀಗೆ ತಗೊಳ್ಬಹುದು. ಭೂಮಿಯ ಅರ್ತ್ ಪರಿಸರ ಎನ್ವಿರಾನ್ಮೆಂಟ್ ವ್ಯವಸ್ಥೆಗಳು ಸಿಸ್ಟಮ್ಸ್ ಒನ್ ಅಪಾಯವಾಗಿ ಡೇಂಜರ್ ಪರಿಣಮಿಸುತ್ತದೆ. ಕಾಸ್ ಅಂತ ತಗೊಳ್ಬಹುದು. ಎಂಬುದು ಬಹಳ ಹಿಂದೆಯೇ ಗುರುತಿಸಲಾಗಿತ್ತು. ಬಹಳ ಹಿಂದೆ ಲಾಂಗ್ ಬ್ಯಾಕ್ ಗುರುತಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನ ರೆಕಗ್ನೈಸ್ಡ್ ಅಂತನಾದ್ರೂ ತಗೊಳ್ಳಿ ಅಥವಾ ಐಡೆಂಟಿಫೈಡ್ ಅಂತನಾದ್ರೂ ತಗೊಳ್ಳಿ. ಎನಿಥಿಂಗ್ ಈಸ್ ಓಕೆ. ಕ್ಲಿಯರ್? ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗ್ದಿದೆ. ಆಗ್ಲೇ ಹೇಳ್ದಾಗಿ ಏನನ್ನು ಗುರುತಿಸಲಾಗ್ತಿದೆ
ಅದ್ ಏನನ್ನ ಗುರುತಿಸ್ತಾರೆ ಅನ್ನೋದು ಆಬ್ಜೆಕ್ಟ್ ನಲ್ಲಿ ಬರುತ್ತೆ. ಇಲ್ಲಿ ಗುರುತಿಸೋದಕ್ಕೆ ಒಂದು ಸಿಚುಯೇಷನ್ ಬೇಕಲ್ವಾ? ನೋಡಿ, ಗುರುತಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ಸಿಚುಯೇಷನ್ ಅನ್ನ ಇಲ್ಲಿ ಹೇಳ್ತಾ ಇರೋದು. ಫಾರ್ ದ್ಯಾಟ್ ರೀಸನ್ ನಮ್ಮ ವಿಷಯವೇನಾಗ್ಬೇಕಾಗತ್ತೆ ಅಂತಂದ್ರೆ ಇಷ್ಟಾಗ್ಬೇಕಾಗತ್ತೆ. ಇದು ಏನಾಗಿದೆಯಂತೆ, ಹ್ಯಾಸ್ ಲಾಂಗ್ ಬ್ಯಾಕ್ ರೆಕಗ್ನೈಸ್ಡ್, ಈ ರೀತಿಯಲ್ಲಿ ತಗೊಳ್ತಾ ಇದ್ದೀನಿ. ಯಾಕೆ ಹ್ಯಾಸ್ ನ ಬಳಕೆ ಆಗಿದೆ? ಯಾಕೆ ಅಂತಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದೆ. ಮಾತಾಡ್ತಾ ಇರೋದು ಒಂದೇ ವಿಷಯದ ಬಗ್ಗೆ, ಸಿಂಗುಲರ್. ಹಾಗಾಗಿ ಹ್ಯಾಸ್ ನ ಬಳಕೆಯನ್ನ ಮಾಡಲಾಗಿದೆ. ಏನ್ ಮಾಡಿದಾರಂತೆ, ಬಹಳ ಹಿಂದೆನೆ ಗುರುತಿಸಿದ್ದಾರೆ. ತುಂಬಾ ಹಿಂದೆ ಈ ಒಂದು ಕ್ರಿಯೆ ಪ್ರಾರಂಭವಾಗಿರೋದು, ಇನ್ನೂ ನಡೀತಾನೆ ಇರುತ್ತೆ ಇದು. ಹಾಗಾಗಿ ಹ್ಯಾಸ್ ನ ಬಳಕೆಯನ್ನ ಮಾಡಿದೆ. ಏನನ್ನ ಇದು ರೆಕಗ್ನೈಸ್ ಮಾಡಿರೋದು? ರೆಕಗ್ನೈಸ್ಡ್ ದ್ಯಾಟ್ ಅಂತ ತಗೊಂಡ್ರೆ ಬೆಟರ್ ಆಗಿರುತ್ತೆ. ದಟ್ ನ ಯಾಕೆ ತಗೊಳ್ತಾ ಇರೋದು ಅಂದ್ರೆ ಏನನ್ನ ರೆಕಗ್ನೈಸ್ ಮಾಡ್ತು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು, ಆ ಒಂದು ಕಾರಣಕ್ಕೆ. ರೆಕಗ್ನೈಸ್ಡ್ ದ್ಯಾಟ್ ಅಟ್ಮಾಸ್ಫಿರಿಕ್ ಡ್ರೇನ್, ಬರಿದಾಗೋದು ಏನಾಗಿ ಪರಿಣಮಿಸ್ತಾ ಇದೆ. ಕಾಸ್ಡ್, ಯಾವದ್ರಿಂದ ಆಗಿರೋದಿದು? ಕಾಸ್ಡ್ ಬೈ ಏರ್ ಪಲ್ಯೂಷನ್ ಈಸ್ ಅ ಥ್ರೆಟ್, ಒಂದು ಬೆದರಿಕೆ ಅಂತ ಅರ್ಥ. ಇದನ್ನೇನಿಲ್ಲ ಅಂದ್ರೆ ಒಂದು ಅಪಾಯ ಅಂತ. ಥ್ರೆಟ್ ಬೇಡ, ಡೇಂಜರ್ ತಗೊಳ್ಳಿ. ಈಸ್ ಅ ಡೇಂಜರ್ ಆರ್ ಥ್ರೆಟ್ ಫಾರ್ ನಾಟ್ ಓನ್ಲಿ ಟು, ಯಾರಿಗಷ್ಟೇ ಅಲ್ಲದೆ, ನಾಟ್ ಓನ್ಲಿ ಟು ಹ್ಯೂಮನ್ ಹೆಲ್ತ್ but also to the earth environment systems ಅಥವಾ ಎಕೋಸಿಸ್ಟಮ್ ಅಂತನಾದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿ ಸ್ವಲ್ಪ ಗಮನ ಕೊಟ್ಟು ನೋಡ್ಕೋಬೇಕು. ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಮ್ಮೆ. ಸಿಚುಯೇಷನ್ ಏನಿತ್ತು ಅದನ್ನ ಇಟ್ಟಂತ ತಗೊಳ್ಳೋದಕ್ಕೆ ಹೇಳ್ದೆ. ರೆಕಗ್ನೈಸ್ ಮಾಡಲಾಗಿದೆ, ಹಾಗೂ ಇಲ್ಲಿ ತಗೊಂಡಿರುವಂತ ಹೆಲ್ಪಿಂಗ್ ವರ್ಬ್ ಯಾವುದು ಅಂತ ಕೂಡ ಹೇಳ್ದೆ. ಇದರ ಎಕ್ಸ್ಪ್ಲನೇಷನ್ ನೀಡಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. ಏನ್ ಎಫೆಕ್ಟ್ ಆಗ್ತಾ ಇರೋದು? ನಮ್ಮ ಎನ್ವಿರಾನ್ಮೆಂಟ್. ನಮ್ಮ ಎನ್ವಿರಾನ್ಮೆಂಟ್ ನ ಜೊತೆಯಲ್ಲಿ ಯಾರಿಗೆ ಎಫೆಕ್ಟ್ ಆಗ್ತಾ ಇದೆಯಂತೆ? ಹ್ಯೂಮನ್ ಹೆಲ್ತ್. ಅದ್ರ ಜೊತೆಯಲ್ಲಿ ಇನ್ಯಾರಿಗಾಗ್ತಿದೆ? ಅರ್ತ್ ಎನ್ವಿರಾನ್ಮೆಂಟ್ ಸಿಸ್ಟಮ್. ಇದನ್ನ ಇವ್ರು ಹೇಗೆ ಹೇಳಿದ್ದಾರೆ, ಬರೀ ಮಾನವ ಆರೋಗ್ಯ ಅಲ್ಲದೆ ಇನ್ಯಾರಿಗೂ ಆಗ್ತಿದೆ ಅಂತ. ಹಂಗಾಗಿ ಇಲ್ಲೇನ್ ಮಾಡಲಾಗಿದೆ ಅಂದ್ರೆ ನಾಟ್ ಓನ್ಲಿ ಅನ್ನುವಂಥ ಒಂದು ಪದದ ಬಳಕೆ ಆಗಿದೆ. ಅಲ್ಲದೆ ಅನ್ನೋದನ್ನ, ನಾಟ್ ಓನ್ಲಿ ಹ್ಯೂಮನ್ ಹೆಲ್ತ್, ಬರೀ ಅದಷ್ಟೇ ಅಲ್ಲ ಅದ್ರ ಜೊತೆಯಲ್ಲಿ ಅಂತ, ಬಟ್ ಆಲ್ಸೋ ಟು ದ ಅರ್ತ್ ಎನ್ವಿರಾನ್ಮೆಂಟ್ ಸಿಸ್ಟಮ್, ಹೀಗೆ ತಗೊಂಡಿರೋದು. ಇದು ಡೇಂಜರ್ ಕ್ರಿಯೇಟ್ ಮಾಡ್ತಿದೆ ಇವರಿಬ್ರಿಗೂ. ಯಾವದ್ರಿಂದ ಕಾಸ್ ಆಗ್ತಾ ಇರೋದು? ಏರ್ ಪೊಲ್ಯೂಷನ್ ಇಂದ. ಏನಾಗ್ತಾ ಇರೋದು? ಅಟ್ಮಾಸ್ಫಿರಿಕ್ ಡ್ರೇನ್, ವಾಯುಮಂಡಲ ಬರಿದಾಗ್ತಾ ಇದೆ. ಅವಶ್ಯಕತೆ ಇರುವಂತಹ ಒಳ್ಳೆಯ ಗಾಳಿ ಹೊರ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದನ್ನ ಇಲ್ಲಿ ಹೇಳಿರೋದು. ಸೊ ಆಬ್ಜೆಕ್ಟ್ ರೈಟಿಂಗ್ ಇಂಪಾರ್ಟೆಂಟ್. ಏನ್ ಆಗಿದೆ, ಯಾವುದ್ರಿಂದ ಆಗಿದೆ, ಅದು ಒಂದು ಡೇಂಜರ್ ಅಂತ ಹೇಳಿರೋದು, ಯಾರಿಗೆ ಅದರಿಂದ ಕಷ್ಟ ಆಗ್ತಿದೆ. ಸೊ ಇಷ್ಟನ್ನು ಕೂಡ ಒಂದಾದ್ಮೇಲೆ ಒಂದು ತಗೊಳ್ಬೇಕು. ಇಸ್ ದಿಸ್ ಕ್ಲಿಯರ್? ಹೀಗೆ ವಾಕ್ಯ ರಚನೆಯನ್ನ ಮಾಡಲಾಗಿದೆ. ಸೇಮ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಈ ಒಂದು ಸೇಮ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಓಕೆನಾ? ಮುಂದಕ್ಕೆ ಹೋಗೋಣ. 4ನೇ ವಾಕ್ಯ ಹೀಗಿದೆ. ವಾಹನಗಳಲ್ಲಿ, ವಿದ್ಯುತ್ ಸ್ಥಾವರಗಳಲ್ಲಿ ಹಾಗೂ ಬಗೆ ಬಗೆಯ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಪಳಿಯುಳಿಕೆ ಇಂಧನಗಳನ್ನು ಉರಿಸುವುದು, ಇದೇ ಮೊದಲಾದ ಮಾನವ ಚಟುವಟಿಕೆಗಳು ಸಹ ಗಣನೀಯ ಪ್ರಮಾಣದಲ್ಲಿ ಧೂಳನ್ನು ಉತ್ಪತ್ತಿ ಮಾಡುತ್ತದೆ. ಓಕೆ, ವಾಹನಗಳಲ್ಲಿ ಅಂತ ಹೇಳಿದ್ದಾರೆ, ವೆಹಿಕಲ್ಸ್, ವಿದ್ಯುತ್ ಸ್ಥಾವರಗಳಲ್ಲಿ, ಇದನ್ನ ಪವರ್ ಪ್ಲಾಂಟ್ಸ್ ಅಂತ ತಗೊಳ್ತಾ ಇದ್ದೀನಿ. ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ. ಹಾಗೂ ಅಂಡ್ ಬಗೆ ಬಗೆಯ, ಡಿಫರೆಂಟ್, ಕೈಗಾರಿಕಾ, ಮ್ಯಾನುಫ್ಯಾಕ್ಚರಿಂಗ್, ಪ್ರಕ್ರಿಯೆಗಳಲ್ಲಿ, ಪ್ರೋಸೆಸ್, ಪಳಿಯುಳಿಕೆ ಇಂಧನಗಳು ಅಂತ ಹೇಳಿದ್ದಾರೆ. ಪಳಿಯುಳಿಕೆ ಫಾಸಿಲ್, ಇಂಧನಗಳು ಫ್ಯೂಯಲ್ಸ್, ಉರಿಸುವುದು ಬರ್ನಿಂಗ್, ಇದೇ ಮೊದಲಾದ, ಸಚ್ ಆಸ್ ಮಾನವ, ಹ್ಯೂಮನ್ ಚಟುವಟಿಕೆಗಳು, ಆಕ್ಟಿವಿಟೀಸ್
ಸಹ, ಆಲ್ಸೋ, ಗಣನೀಯ, ಸಬ್ಸ್ಟಾನ್ಷಿಯಲ್, ಪ್ರಮಾಣದಲ್ಲಿ, ಅಮೌಂಟ್ ಅಂತ ತಗೊಳ್ಬಹುದು. ಧೂಳನ್ನು, ಡಸ್ಟ್, ಉತ್ಪತ್ತಿ, ಪ್ರೊಡ್ಯೂಸ್, ಮಾಡುತ್ತದೆ, ಉತ್ಪತ್ತಿ ಮಾಡುತ್ತದೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಆಮೇಲೆ ವಾಕ್ಯ ರಚನೆಯಲ್ಲಿ ನೋಡೋಣ ಹೇಗೆ ತಗೊಳ್ಳೋದು ಅಂತ. ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ? ವೆಹಿಕಲ್ಸ್, ಪವರ್ ಪ್ಲಾಂಟ್ಸ್ ಮತ್ತೆ ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸಸ್ ಇವೇನ್ ಮಾಡ್ತವೆ ಅಂತಂದ್ರೆ ಫಾಸಿಲ್ ಫ್ಯೂಯಲ್ಸ್ ನ ಬರ್ನಿಂಗ್ ನಿಂದ ಡಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಯಾರ ಆಕ್ಟಿವಿಟಿ? ಎನ್ವಿರಾನ್ಮೆಂಟ್ ಆಕ್ಟಿವಿಟಿ ಅಲ್ಲ, ಹ್ಯೂಮನ್ ಆಕ್ಟಿವಿಟಿ ಆಗಿದೆ. ಇದು ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ಡಸ್ಟ್ ಅನ್ನೋದು ಪ್ರೊಡ್ಯೂಸ್ ಆಗ್ತಿದೆ. ಅದಕ್ಕೆ ಇದೇ ಕಾರಣ. ಒಂದು ವೆಹಿಕಲ್ ಇರಬಹುದು, ಪವರ್ ಪ್ಲಾಂಟ್, ಅದ್ರ ಜೊತೆಯಲ್ಲಿ ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಬರೆಯೋಣ. ಇಲ್ಲಿ ಕ್ರಿಯೆ ನಡೆಸ್ತಾ ಇರೋರು ಯಾರು? ನಾವೇ. ಸೊ ಹಾಗಾಗಿ ತಗೊಳ್ತಾ ಇದ್ದೀನಿ. ಹ್ಯೂಮನ್ ಆಕ್ಟಿವಿಟೀಸ್ ಸಚ್ ಆಸ್, ಏನೇನೋ ಒಂದೊಂದಾಗಿ ಬರಿಬೇಕು ನೋಡಿ. ವೆಹಿಕಲ್ಸ್, ಎರಡನೇದು ಪವರ್ ಪ್ಲಾಂಟ್ಸ್, ಅಂಡ್ ಮೂರನೇದು ಇಲ್ಲಿ ತಗೊಳ್ತಾ ಇದ್ದೀನಿ, ಇಲ್ಲಿಂದ ಬರೀತೀನಿ ನೋಡ್ಕೊಳ್ಳಿ. ಅಂಡ್ ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರಿಂಗ್ processes burns fossil fuels ಏನ್ ಮಾಡುತ್ತೆ? can also produce ಏನನ್ನ? substantial amount of dust. ನೋಡಿ, ಹೀಗೆ ವಾಕ್ಯ ರಚನೆಯನ್ನ ಮಾಡಲಾಗಿದೆ. ಎಕ್ಸ್ಪ್ಲನೇಷನ್ ನೀಡಿದೆ, ಹೇಳ್ತೀನಿ. ಹ್ಯೂಮನ್ ಆಕ್ಟಿವಿಟೀಸ್, ಹ್ಯೂಮನ್ ಕಡೆಯಿಂದ ನಡೀತಾ ಇದೆ ಆಕ್ಟಿವಿಟೀಸ್, ಹಾಗಾಗಿ ಇದೇ ಸಬ್ಜೆಕ್ಟ್ ಆಯ್ತು. ನಡೀತಾ ಇರುವಂತಹ ಆಕ್ಟಿವಿಟೀಸ್ ಗಳ ಹೆಸರನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ವೆಹಿಕಲ್ಸ್ ಇರಬಹುದು, ಅಂದ್ರೆ ಆಟೋಮೊಬೈಲ್ಸ್ ಅಂತನಾದ್ರೂ ತಗೊಳ್ಳಿ ಇದನ್ನ, ಪವರ್ ಪ್ಲಾಂಟ್ಸ್, ಮತ್ತೆ ಮೂರನೇದು ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಇವರು ಫಾಸಿಲ್ ಫ್ಯೂಯಲ್ ನ ಬರ್ನ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ವಿಷಯವಾಯ್ತು, ಯಾರು ಏನ್ ಮಾಡ್ತಿದ್ದಾರೆ. ಅದಾದ್ಮೇಲೆ ವರ್ಬ್, ಪ್ರೊಡ್ಯೂಸ್ ಮಾಡೋದು, ಅವುಗಳಿಂದ ಏನು ಉತ್ಪತ್ತಿ ಆಗ್ತಿದೆ, ಇದೇ ನಮ್ಮ ಕ್ರಿಯಾಪದವಾಯ್ತು. ಸೊ ಇದು ಏನನ್ನ ಉತ್ಪತ್ತಿ ಮಾಡ್ತಿದೆ? ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ಡಸ್ಟ್. ಇದೇನಾಯ್ತು? ನಮ್ಮ ಆಬ್ಜೆಕ್ಟ್ ರೈಟಿಂಗ್ ನಲ್ಲಿ ಬಂತು. ಇಲ್ಲಿ ಇರುವಂತಹ ಇಷ್ಟು ಏನಿದೆ, ಇಷ್ಟು ಕೂಡ ಸಬ್ಜೆಕ್ಟ್ ರೈಟಿಂಗ್ ಆಗುತ್ತೆ. ಯಾರು, ಏನ್ ವಿಷಯ, ಕಂಪ್ಲೀಟ್ ಆಗಿ ಹ್ಯೂಮನ್ ಆಕ್ಟಿವಿಟೀಸ್. ಆ ಹ್ಯೂಮನ್ ಆಕ್ಟಿವಿಟೀಸ್ ಯಾವ್ಯಾವ್ದು? ಆ ಮೂರನ್ನ ಬರ್ದಿದ್ದೀನಿ. ಅದಾದ್ಮೇಲೆ ಅದು ಏನ್ ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಡಸ್ಟ್ ನ. ಹೀಗೆ ವಾಕ್ಯ ರಚನೆಯನ್ನ ಮಾಡಲಾಗಿದೆ. ಮುಂದಿನ ವಾಕ್ಯ ಹೀಗಿದೆ. ಲಾಸ್ಟ್ ಬಟ್ ಒನ್ ಸೆಂಟೆನ್ಸ್. ಇಡೀ ಭೂಮಂಡಲವನ್ನೇ ಸರಾಸರಿಯಾಗಿ ಪರಿಗಣಿಸುವುದಾದರೆ ಮಾನವ ಚಟುವಟಿಕೆಗಳ ಕಾರಣದಿಂದ ಸೃಷ್ಟಿಸಲ್ಪಟ್ಟ ಮಾನವಜನ್ಯ ಪ್ರಸ್ತುತ ನಮ್ಮ ವಾತಾವರಣದಲ್ಲಿರುವ ಧೂಳಿನ ಒಟ್ಟು ಪ್ರಮಾಣದ 10% ಭಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಓಕೆ, ಇಡೀ, ಹೋಲ್, ಭೂಮಂಡಲವನ್ನೇ ಅಂತ ಹೇಳಿದ್ದಾರೆ. ನಾನು ಇದನ್ನ ಗ್ಲೋಬ್ ಅಂತ ತಗೊಳ್ತಾ ಇದ್ದೀನಿ. ಸರಾಸರಿಯಾಗಿ, ಆವರೇಜ್, ಪರಿಗಣಿಸುವುದಾದರೆ, ಪರಿಗಣಿಸು, ಕನ್ಸಿಡರ್, ಆದರೆ ಅಂತ ಹೇಳಿದಾರ, ಆದರೆ ಅಂತ ಹೇಳಿದ್ದಾರೆ. ಪರಿಗಣಿಸುವುದಾದರೆ, ಇಫ್ ಕನ್ಸಿಡರ್ಡ್, ಹೀಗೆ ತಗೊಳ್ಬೇಕು. ಓಕೆ, ಮಾನವ, ಹ್ಯೂಮನ್, ಚಟುವಟಿಕೆಗಳ, ಆಕ್ಟಿವಿಟೀಸ್, ಕಾರಣದಿಂದ, ಡ್ಯೂ ಟು, ಸೃಷ್ಟಿಸಲ್ಪಟ್ಟ, ಕ್ರಿಯೇಟ್ ಅಂತ ತಗೊಳ್ಳೋಣ, ಮಾನವಜನ್ಯ, ಆಂಥ್ರೋಪೋಜೆನಿಕ್ ಅಂತ ಹೇಳ್ತೇವೆ. ಹೀಗಂದ್ರೆ ಇನ್ನೇನಿಲ್ಲ, ಹ್ಯೂಮನ್ ಆಕ್ಟಿವಿಟೀಸ್ ಅಂತ ಪೊಲ್ಯೂಷನ್ ಆಗುವಂಥದ್ದು. ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗುತ್ತಲ್ವಾ ನಾವು ಮಾಡುವಂಥ ಆಕ್ಟಿವಿಟೀಸ್ ಇಂದ. ಈಗಷ್ಟೇ ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ, ವೆಹಿಕಲ್ಸ್, ಪವರ್ ಪ್ಲಾಂಟ್, ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ ಇಂದ ಏನು ಫಾಸಿಲ್ ಫ್ಯೂಯಲ್ಸ್ ನ ಬರ್ನ್ ಮಾಡ್ತಾರೆ, ಅದರಿಂದ ಪೊಲ್ಯೂಷನ್ ಆಗುತ್ತೆ ಅಂತ. ಸೊ ದಟ್ ಈಸ್ ದಿಸ್ ಮಾನವಜನ್ಯ, ಅಷ್ಟೇ, ಇನ್ನೇನಿಲ್ಲ. ಪ್ರಸ್ತುತ, ಕರೆಂಟ್ಲಿ, ನಮ್ಮ, ಅವರ್, ವಾತಾವರಣದಲ್ಲಿರುವ, ಅಟ್ಮಾಸ್ಫಿಯರ್, ಧೂಳಿನ, ಡಸ್ಟ್, ಒಟ್ಟು, ಟೋಟಲ್, ಪ್ರಮಾಣದ, ಅಮೌಂಟ್, 10%,
10% ಭಾಗವನ್ನು, 10% ಭಾಗವನ್ನು, ಸೊ ಇದು ಒಟ್ಟಿಗೆ ತಗೊಳ್ತೀವಿ, ಸಪರೇಟ್ ಆಗೇನಿಲ್ಲ, ಆಕ್ರಮಿಸಿಕೊಳ್ಳುತ್ತದೆ, ಆಕ್ಯುಪೈಸ್ ಅಂತ ತಗೊಳ್ಬಹುದು. ಏನ್ ಹೇಳ್ತಾ ಇದ್ದಾರೆ ಅಂತ ಈಗ ಅರ್ಥ ಮಾಡ್ಕೊಳ್ಳುವಂತ ಸಮಯ. ಸಪೋಸ್ ನಾವೇನಾದ್ರೂ ಎಂಟೈರ್ ಗ್ಲೋಬ್ ನ ಆವರೇಜ್ ಆಗಿ ತಗೊಂಡ್ರೆ ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಕ್ರಿಯೇಟ್ ಆಗುವಂತಹ ಆಂಥ್ರೋಪೋಜೆನಿಕ್ ಏನಿದೆ ಕರೆಂಟ್ಲಿ ಎಷ್ಟು ಆಕ್ಯುಪೈ ಮಾಡುತ್ತೆ ಅಂತಂದ್ರೆ ಹತ್ತತ್ರ 10% ಅಷ್ಟು ಟೋಟಲ್ ವಾಲ್ಯೂಮ್ ಆಫ್ ಡಸ್ಟ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಏನಿದೆ ಅದು ಆಕ್ಯುಪೈ ಮಾಡುತ್ತೆ. ಹೀಗೆ ಹೇಳ್ತಾ ಇದ್ದಾರೆ. ಇಲ್ಲಿ 2 ವಿಷಯಗಳನ್ನ ಬರಿಬೇಕು ಸಪರೇಟ್ ಆಗಿ. ಒಂದೇನಂತಂದ್ರೆ ಇಡೀ ಭೂಮಿಯನ್ನ ನಾವೇನಾದ್ರೂ ಒಂದು ಸರಾಸರಿಯಾಗಿ ಪರಿಗಣಿಸೋದಾದ್ರೆ ಇದು ಮೊದಲನೇದು. ಅದಾದ್ಮೇಲೆ ಯಾರು ಏನ್ ಮಾಡ್ತಾ ಇದ್ದಾರೆ, ಏನ್ ಆಕ್ಯುಪೈ ಮಾಡುತ್ತೆ ಅನ್ನೋದೊಂದು. ಸೊ ಫಸ್ಟ್ ಇದನ್ನ ಬರೆಯೋಣ. ಇಫ್ we consider the entire ಅಥವಾ whole globe average, then suppose consider ಮಾಡಿದ್ರೆ ಏನಾಗುತ್ತಂತೆ, due to creation of anthropogenic human activities, currently our atmosphere occupies 10% of total amount of dust. ನೋಡಿ ಹೀಗೆ ವಾಕ್ಯ ರಚನೆಯನ್ನು ಮಾಡಿದ್ದೀನಿ, ಎಕ್ಸ್ಪ್ಲನೇಷನ್ ನೀಡಿದೆ, ಹೇಳ್ತೀನಿ. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನೋದೇನು ಇಲ್ಲ. ಯಾಕೆ ಅಂದ್ರೆ ಹಿಂದಿನ ವಾಕ್ಯದ ಲಿಂಕ್ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನಾವು ನೋಡಿದ್ವಿ ಹ್ಯೂಮನ್ ಆಕ್ಟಿವಿಟೀಸ್ ಯಾವ್ಯಾವ್ದು ಅಂತ. ಇಲ್ಲಿ ಅದಕ್ಕೆ ಒಂದು ಹೆಸರನ್ನ ಕೊಟ್ಟಿದ್ದಾರೆ, ಮಾನವಜನ್ಯ ಅಂತ. ಅದನ್ನ ಇಲ್ಲಿ ತಗೊಂಡಿರೋದು. ಒಂದ್ ವೇಳೆ ನಾವೇನಾದ್ರೂ ಒಂದು ಗ್ಲೋಬ್ ಅನ್ನ ಕಂಪ್ಲೀಟ್ ಆಗಿ ಆವರೇಜ್ ಅಲ್ಲಿ ತಗೊಳ್ತಾ ಇದೀವಿ ಅಂತಂದ್ರೆ ಫಸ್ಟ್ ಈ ಸಿಚುಯೇಷನ್ ಅನ್ನ ಬರ್ದೆ. ಅವಾಗ ನಮಗ್ ಏನ್ ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ಬರ್ದಿದೀನಿ. ಡ್ಯೂ ಟು ಕ್ರಿಯೇಷನ್ ಆಫ್ ಆಂಥ್ರೋಪೋಜೆನಿಕ್ ಹ್ಯೂಮನ್ ಆಕ್ಟಿವಿಟೀಸ್. ಈ ಹ್ಯೂಮನ್ ಆಕ್ಟಿವಿಟಿ ಕ್ರಿಯೇಟ್ ಆಗ್ತಿದೆ, ಅದ್ರ ಹೆಸರೇನು ಆಂಥ್ರೋಪೋಜೆನಿಕ್. ಕರೆಂಟ್ಲಿ ಇದರಿಂದ ನಮ್ಮ ಅಟ್ಮಾಸ್ಫಿಯರ್ ಏನಿದೆ ಇದು ಆಕ್ಯುಪೈ ಆಗಿದೆ. ಏನ್ರಿಂದ ಆಕ್ಯುಪೈ ಆಗಿದೆ ಅಂತಂದ್ರೆ 10% ಆಫ್ ಟೋಟಲ್ ಅಮೌಂಟ್ ಆಫ್ ಡಸ್ಟ್. ಡಸ್ಟ್ ಅಲ್ಲಿ ಏನಿದೆ ಆ 10% ಈ ಆಂಥ್ರೋಪೋಜೆನಿಕ್ ಇಂದಾನೆ ಹೋಗಿರೋದು. ಈ 90% ಬೇರೆ ಬೇರೆ ಇದ್ರದ್ದು, ಬಟ್ 10% ಇದರಿಂದಾನೆ ಹೋಗಿರೋದು. ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಈಸ್ ದಿಸ್ ಕ್ಲಿಯರ್? ಓಕೆ. ಹ್ಯೂಮನ್ ಆಕ್ಟಿವಿಟಿ ಯಾವುದು, ಎಲ್ಲಿ ಅದು ಆಕ್ಯುಪೈ ಮಾಡಿದೆ, ಎಷ್ಟು ಪರ್ಸೆಂಟೇಜ್ ಆಕ್ಯುಪೈ ಮಾಡಿದೆ, ಯಾವುದರಲ್ಲಿ ಆಕ್ಯುಪೈ ಮಾಡಿದೆ, ಹೀಗೆ ಒಂದಾದ್ಮೇಲೆ ಒಂದನ್ನ ತಗೊಳ್ಳಲಾಗಿದೆ. ಈಸ್ ದಿಸ್ ಕ್ಲಿಯರ್? ಕೊನೆಯ ವಾಕ್ಯ ಹೀಗಿದೆ. ವಾಯುವಿನಲ್ಲಿನ, ವಾಯು ಏರ್, ನಲ್ಲಿನ ಅಂತ ಕೊಟ್ಟಿದ್ದಾರೆ, ಇನ್ನಂತ ತಗೊಳ್ಳೋಣ. ಸೂಕ್ಷ್ಮ ಕಣಗಳು, ಫೈನ್ ಪಾರ್ಟಿಕಲ್ಸ್, ಮಟ್ಟವು ಲೆವೆಲ್, ಹೆಚ್ಚುತ್ತಿರುವುದು ಇನ್ಕ್ರೀಸಿಂಗ್, ಹೃದ್ರೋಗ ಹೃದಯಕ್ಕೆ ಸಂಬಂಧಿಸಿದ್ದು, ಹಾರ್ಟ್ ಡಿಸೀಸ್ ಶ್ವಾಸಕೋಶ ಲಂಗ್ಸ್, ಕಾರ್ಯಕ್ಷಮತೆ ಫಂಕ್ಷನಿಂಗ್ ಕಾರ್ಯಕ್ಷಮತೆಯಲ್ಲಿ, ಇದನ್ನ ಇಷ್ಟು ಸೇರಿ ಫಂಕ್ಷನಿಂಗ್ ಅಂತ ತಗೊಂಡಿದ್ದೀನಿ. ವ್ಯತ್ಯಾಸವನ್ನುಂಟಾಗುವುದು ಅಂತ ಕೊಟ್ಟಿದ್ದಾರೆ. ವ್ಯತ್ಯಾಸ ಡಿಫ್ರೆನ್ಸ್, ಉಂಟಾಗುವುದು ಮೇಕ್ಸ್, ಮತ್ತು ಅಂಡ್ ಶ್ವಾಸಕೋಶದ ಲಂಗ್ಸ್, ಕ್ಯಾನ್ಸರ್. ಕ್ಯಾನ್ಸರ್ ಅನ್ನೋದನ್ನ ಹೀಗೆ ತಗೊಳ್ತೀವಿ, ಯಾವುದೇ ಬದಲಾವಣೆ ಅನ್ನೋದು ಇಲ್ಲ. ಕ್ಯಾನ್ಸರ್ನಂತಹ ಅಂತಹ ಅಂತ ಹೇಳಿದ್ದಾರೆ. ಸಚ್ ಅಪಾಯಗಳಿಗೆ ಡೇಂಜರ್ಸ್ ಕಾರಣವಾಗುತ್ತದೆ. ಲೀಡ್ಸ್ ಅಂತ ತಗೊಳ್ಬಹುದು. ಅಂದ್ರೆ ಆಗೋದಕ್ಕೆ ಇದೊಂದು ಕಾರಣ ಅಂತ ಅರ್ಥ. ಇದನ್ನ ಹೇಗೆ ಬರೆಯೋದು, ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಏನೋ ಹೆಚ್ಚಾಗ್ತಾ ಇದೆ, ಯಾವುದರದ್ದು ಮಟ್ಟ ಹೆಚ್ಚಾಗ್ತಾ ಇದೆ. ಯಾವುದರದ್ದು ಫೈನ್ ಪಾರ್ಟಿಕಲ್ಸ್ ಅಂದ್ರೆ ಪೊಲ್ಯೂಷನ್ ಅಂತಾನೆ ಹೇಳಬಹುದು. ಅದರ ಮಟ್ಟ ಎಲ್ಲಿ ಹೆಚ್ಚಾಗ್ತಿದೆ, ಏರ್ನಲ್ಲಿ ಅಥವಾ ಗಾಳಿಯಲ್ಲಿ ಹೆಚ್ಚಾಗ್ತಾ ಇದೆ. ಅದು ಯಾವುದಕ್ಕೆ ಕಾರಣವಾಗುತ್ತೆ, ಇಟ್ ಲೀಡ್ಸ್ ಟು ವಾಟ್, ಡೇಂಜರ್ ಅಥವಾ ರಿಸ್ಕ್. ಆ ಡೇಂಜರ್ಗಳು ಯಾವ್ದ್ಯಾವ್ದು, ಹಾರ್ಟ್ ಡಿಸೀಸ್, ಡಿಫ್ರೆನ್ಸ್ ಇರಬಹುದು ಲಂಗ್ ಫಂಕ್ಷನಿಂಗ್ ಅಲ್ಲಿ, ಅಥವಾ ಲಂಗ್ ಕ್ಯಾನ್ಸರ್ ಆಗಬಹುದು. ಹೀಗೆ ಹೇಳಿದ್ದಾರೆ. ಬರೆಯೋದು ಹೇಗೆ ನೋಡ್ಕೊಳ್ಳಿ. ಇನ್ಕ್ರೀಸಿಂಗ್ ಲೆವೆಲ್ಸ್ ಯಾವುದರ, ಆಫ್ ದ ಫೈನ್ ಪಾರ್ಟಿಕಲ್ಸ್, ಎಲ್ಲಿ, ಇನ್ ದ ಏರ್, ಏನಾಗುತ್ತೆ, ಕಾರಣವಾಗುತ್ತೆ. ಇಟ್ ಲೀಡ್ಸ್ ಟು
ಡೇಂಜರ್ಸ್ ಸಚ್ ಆಸ್, ಇದು ಯಾವುದಕ್ಕೆ ಕಾರಣವಾಗ್ತಿದೆ? ಅಪಾಯಗಳಿಗೆ. ಅಪಾಯಗಳೇನು? ಒಂದೊಂದಾಗಿ ಬರೆಯೋಣ. ಸಚ್ ಆಸ್ ಹಾರ್ಟ್ ಡಿಸೀಸ್, ಇದನ್ನ ಹೀಗ್ ಬರೆಯೋಣ. ಲಂಗ್ಸ್ ಬೇಡ, ಆಮೇಲೆ ತಗೊಳ್ತೀನಿ. ಇದನ್ನ ಹೀಗ್ ಬರೆಯೋಣ. ಮೇಕ್ಸ್ ಡಿಫರೆನ್ಸ್ ಎಲ್ಲಿ? ಇನ್ lungs functioning and ಇದೆಯಾ? ಇಲ್ಲಿದೆ ನೋಡಿ. and lungs cancer, full stop. ಇಲ್ಲಿಗೆ ಕಂಪ್ಲೀಟ್ ಆಗಿ ಕ್ವೆಶ್ಚನ್ ಕಂಪ್ಲೀಟ್ ಆಗುತ್ತೆ. ಏನ್ ಹೇಳಿದ್ದಾರೆ ನೋಡ್ಕೊಳ್ಳಿ. ಫೈನ್ ಪಾರ್ಟಿಕಲ್ಸ್ ಏನಾಗ್ತಿದೆ, ಅದರದು ಲೆವೆಲ್ ಇನ್ಕ್ರೀಸ್ ಆಗ್ತಿದೆ. ಸೊ ಇಷ್ಟು ನಮ್ಮ ಸಬ್ಜೆಕ್ಟ್ ಆಯ್ತು. ಆಕ್ಚುಯಲ್ ಸಬ್ಜೆಕ್ಟ್ ಇದೆ ಫೈನ್ ಪಾರ್ಟಿಕಲ್ಸ್. ಇನ್ಕ್ರೀಸ್ ಆಗ್ತಿರೋದು ಏರ್ ನಲ್ಲಿ. ಹೇಗೆ ಇನ್ಕ್ರೀಸ್ ಆಗ್ತಿದೆ, ಏನಾಗುತ್ತೆ, ಕ್ರಿಯಾಪದ ಲೀಡ್ಸ್ ಯಾವುದಕ್ಕೆ ಕಾರಣವಾಗುತ್ತೆ ಅನ್ನೋದು. ಅದೇನಾಗುತ್ತೆ ಅಂತ ಇಲ್ಲಿ ತಗೊಂಡಿದೀವಿ. ಡೇಂಜರ್ ಅನ್ನ ಸೃಷ್ಟಿಸುತ್ತೆ. ಆ ಡೇಂಜರ್ ಗಳನ್ನ ಇಲ್ಲಿ ಲಿಸ್ಟ್ ಮಾಡಿದೀವಿ ಒಂದೊಂದೇ ನೋಡಿ. ಫಸ್ಟ್ ಹೃದ್ರೋಗ ಕೊಟ್ಟಿದ್ರು, ಅದೇ ತಗೊಂಡಿದ್ದೀನಿ. ಶ್ವಾಸಕೋಶದ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ, ಅದನ್ನೇ ತಗೊಂಡಿದ್ದೀನಿ. ಲಂಗ್ಸ್ ಕ್ಯಾನ್ಸರ್, ಅದನ್ನೇ ತಗೊಂಡಿದ್ದೀನಿ. ನೀವು ಹೀಗೆ ಒಂದಾದ್ಮೇಲೆ ಒಂದನ್ನೇ ಬರಿಬೇಕು. ಯಾವುದೇ ರೀತಿಯಲ್ಲೂ ಕೂಡ ಎಲ್ಲೂ ಮಿಸ್ ಮ್ಯಾಚ್ ಮಾಡಬಾರ್ದು. ಕಂಪ್ಲೀಟ್ ಆಗಿ ಇದು ಏರ್ ಪೊಲ್ಯೂಷನ್ಗೆ ಸಂಬಂಧಿಸಿದ ಪ್ರಶ್ನೆಯಾಗಿತ್ತು. ಸೊ ದಿಸ್ ವಾಸ್ PSI ಪೇಪರ್ 1 ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್. ಈ ಪ್ರಶ್ನೆಯನ್ನ ನಾನು ಹೇಗೆ ನೀವು ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ಈ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದೆ. ಆಗ್ಲೇ ಹೇಳ್ದಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ಫೈನಲ್ ಆನ್ಸರ್ ಅಲ್ಲ. ಇಟ್ಸ್ ಜಸ್ಟ್ ಅ ಡಿಸ್ಕಷನ್. ಇದು ಒಂದು ಸಣ್ಣ ಡಿಸ್ಕಷನ್ ಆಗಿತ್ತು ಅಷ್ಟೇ. ಐ ಹೋಪ್ ಇವತ್ತು ನಾನ್ ನಿಮ್ ಜೊತೆ ಡಿಸ್ಕಸ್ ಮಾಡಿದಂತ ಈ ಕ್ವೆಶ್ಚನ್ ಪೇಪರ್ ನ ಅನಾಲಿಸಿಸ್ ನ ಒಂದು ಪ್ರಶ್ನೆ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ. ನೋಟ್ಸ್ ಕೂಡ ಇದರ ಬಗ್ಗೆ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್, ಈ ಒಂದು ಪ್ಯಾರಾಗ್ರಾಫ್ ನ ತಿರ್ಗಾ ನಿಮ್ ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ. ಆದ್ರೆ ಒಕ್ಯಾಬ್ಯುಲರಿ ನೀವು ಎಷ್ಟೇ ತಿಳ್ಕೊಂಡ್ರು ಕಡಿಮೆನೆ. ಸೊ ಒಕ್ಯಾಬ್ಯುಲರಿನೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ಕ್ಲಾಸ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾಳೆನೂ ಕೂಡ ಮತ್ತೊಂದು ಟ್ರಾನ್ಸ್ಲೇಷನ್ ನ ಅನಾಲಿಸಿಸ್ ಇರುತ್ತೆ. ಆ ವಿಡಿಯೋನು ಮಿಸ್ ಮಾಡದೆ ನೋಡಿ. ಇದ್ರ ಬಗ್ಗೆ ಏನನ್ನಿಸ್ತು ಅಂದ್ರೆ, ಈ ಕ್ಲಾಸ್ ನ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಆಸ್ ಯೂಶುವಲ್ ನಿಮ್ಗೇನಾದ್ರೂ ಇವತ್ತಿನ ಸೆಷನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಿದ್ರ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.